ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಪ್ರತಿದಿನದ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಬಹುದು. ನಿಯಮವನ್ನು ಮೀರಿ ಆಸ್ತಿ ನೋಂದಣಿ ಮಾಡೋ ಮುನ್ನ ಎಚ್ಚರ. ಹೌದು, ನಿಯಮವನ್ನು ಮೀರಿ ಆಸ್ತಿ ನೋಂದಣಿ ಮಾಡಿದ ಆರೋಪದ ಮೇಲೆ ಬೆಂಗಳೂರು ನಗರ ವ್ಯಾಪ್ತಿಯ 3 ಉಪನೋಂದಣಾಧಿಕಾರಿಗಳನ್ನು ಅಮಾನತು ಮಾಡಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ನೋಂದಣಿ ಮಾಡದಂತೆ ಸುಪ್ರೀಂ ಕೋರ್ಟ್ ಆದೇಶವಿದ್ರೂ ಕೂಡ ಖಾಸಗಿ ಸಂಸ್ಥೆಯೊಂದಕ್ಕೆ ಸ್ವತ್ತು ನೋಂದಣಿ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಒಬ್ಬ ಸಬ್ ರಿಜಿಸ್ಟ್ರಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನಿಬ್ಬರ ಅಮಾನತು ಕಾರಣ ಈ ಖಾತಾ ಕಡ್ಡಾಯದ ಆದೇಶವನ್ನ ಪಾಲಿಸದೆ ಹಳೆಯ ವ್ಯವಸ್ಥೆಯಡಿ ನೋಂದಣಿ ಮಾಡುವ ಮೂಲಕ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆಂದು ಆದೇಶದಲ್ಲಿ ವಿವರಿಸಲಾಗಿದೆ. ಆದೇಶದ ವಿವರವನ್ನು ನೋಡ್ತಾ ಹೋಗೋಣ. ಪ್ರಸ್ತಾವಿತ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರಲ್ಲಿ ಕಂದಾಯ ಸಚಿವರ ಆಪ್ತ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದಲ್ಲಿ ದಿನಾಂಕ 9/9/2024ರಿಂದ ಆರಂಭವಾಗಿ ದಿನಾಂಕ 28/10/2024ರಿಂದ ರಾಜ್ಯಾದ್ಯಂತ ಅನ್ವಯವಾಗುವಂತೆ ಎಲ್ಲ ಆಸ್ತಿಗಳ ನೋಂದಣಿಗಾಗಿ ಡಿಜಿಟಲ್ ಅಂದರೆ ಈ ಖಾತಾವನ್ನು ಕಡ್ಡಾಯಗೊಳಿಸಲಾಗಿದ್ದರೂ ಕೂಡ ರೆವೆನ್ಯೂ ನಿವೇಶನಗಳು ನೋಂದಣಿಯಾಗಿರುವುದು ಹೇಗೆ, ಇದಕ್ಕೆ ಯಾರು ಜವಾಬ್ದಾರರು, ಈ ಬಗ್ಗೆ ಇಲಾಖೆಯಿಂದ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಲಾಗಿದೆ, ಈ ಕುರಿತಂತೆ ಕಾವೇರಿ 2 ತಂತ್ರಾಂಶದಲ್ಲಿ ಏನಾದರೂ ತಾಂತ್ರಿಕ ನ್ಯೂನತೆಗಳು ಇವೆಯೇ ಎಂಬ ಬಗ್ಗೆ ವಿವರವಾದ ವರದಿ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ಉಲ್ಲೇಖ 2ರಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಸುಳ್ಳು ದಾಖಲೆಗಳನ್ನು ನೀಡಿ ಅಕ್ರಮವಾಗಿ ನೋಂದಣಿ ಮಾಡಿಸಿಕೊಳ್ಳುವುದನ್ನು ತಡೆಯಲು ULMS ಇಂಟಿಗ್ರೇಷನ್ ಅನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿರುತ್ತದೆ. ದಿನಾಂಕ 30/10/2024ರ ನಂತರ ಯಾವುದೇ ಮ್ಯಾನ್ಯುವಲ್ ಖಾತೆಯನ್ನು ಬಳಸಿ ನೋಂದಣಿ ಮಾಡಲು ಅವಕಾಶವಿರುವುದಿಲ್ಲ. ಆದರೂ ಕೂಡ ಒಂದು ಉಪನೋಂದಣಿ ಕಚೇರಿಯಲ್ಲಿ ದಿನಾಂಕ 7/10/2024ರಿಂದ 26/11/2024ರವರೆಗೆ ಒಟ್ಟು 179 ದಸ್ತಾವೇಜುಗಳನ್ನು ಕಾನೂನು ಬಾಹಿರವಾಗಿ ಸರ್ಕಾರದ ಜಮೀನುಗಳನ್ನು ಯೋಜನಾ ಇಲಾಖೆಯ ಅನುಮೋದನೆ ಇಲ್ಲದ ನಿವೇಶನಗಳು ಕಾನೂನು ಬಾಹಿರವಾಗಿ ನೋಂದಣಿಯಾಗಿರುತ್ತದೆ. ಆದ್ದರಿಂದ ಇತರೆ ಆಪ್ಷನ್ ಅನ್ನು ಬಳಸಿ ಅಂದರೆ ಅದರ್ ಅವಕಾಶವನ್ನು ಬಳಸಿ ನೋಂದಣಿ ಮಾಡಲು ಅವಕಾಶವಿರುವುದಿಲ್ಲ. ಹಾಗಿದ್ದು ಕೂಡ ಹೇಗೆ ನೋಂದಣಿ ಮಾಡಿದ್ದಾರೆ ಹಾಗೂ ಎಷ್ಟು ದಸ್ತಾವೇಜುಗಳನ್ನು ನೋಂದಣಿ ಮಾಡಿದ್ದಾರೆ ಹಾಗೂ ಈ ರೀತಿ ನೋಂದಣಿಗೆ ಅವಕಾಶ ಮತ್ತು ಸಹಕಾರ ನೀಡಿರುವ ಉಪನೋಂದಣಾಧಿಕಾರಿಗಳು, ವಿಷಯ ನಿರ್ವಾಹಕರು, DEOಗಳು ಯಾರ್ಯಾರು ಮತ್ತು ಈ ರೀತಿ ಕಾನೂನು ಬಾಹಿರ ದಸ್ತಾವೇಜುಗಳು ನೋಂದಣಿಯಾಗಲು ಹಾಗೂ ದಸ್ತಾವೇಜುಗಳನ್ನು ಸಲ್ಲಿಸಿ ನೋಂದಣಿ ಮಾಡಿಸುತ್ತಿರುವ ಮತ್ತು ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸುತ್ತಿರುವ ಡೀಡ್ ರೈಟರ್ಗಳಿರಬಹುದು ಮತ್ತು ಆಸ್ತಿಯ ಮಾಲೀಕರು ಯಾರ್ಯಾರು ಎಂಬ ಬಗ್ಗೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ವರದಿಯನ್ನು ನೀಡಲು ತಪಾಸಣಾ ತಂಡವನ್ನು ರಚಿಸಲಾಯಿತು. ಉಲ್ಲೇಖ 3ರಲ್ಲಿ ತಪಾಸಣಾ ತಂಡದ ಸದಸ್ಯರು ದಿನಾಂಕ 28/11/2024ರಂದು ಉಪನೋಂದಣಿ ಕಚೇರಿಗೆ ತಂಡದೊಂದಿಗೆ ಭೇಟಿ ನೀಡಿ ದಿನಾಂಕ 7/10/2024ರಿಂದ 26/11/2024ರವರೆಗೆ ಹಾಜರುಪಡಿಸಿದ ದಾಖಲೆಗಳ ಆಧಾರದ ಮೇಲೆ ನೋಂದಣಿಗೆ ಪರಿಗಣಿಸಿದ್ದಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳಿಂದ ಕಾಲ ವಿಳಂಬ ಮನ್ನಣೆ ಆದೇಶವನ್ನು ಹಾಗೂ ದಂಡವನ್ನು ವಸೂಲಿ ಮಾಡಬೇಕಾಗತ್ತೆ ಹಾಗೂ 8 ತಿಂಗಳ ತರುವಾಯ ಹಾಜರುಪಡಿಸಿರುವುದನ್ನು ಕರ್ನಾಟಕ ನೋಂದಣಿ ನಿಯಮಗಳು 1964ರ ನಿಯಮ 171 ಸಬ್ ಕ್ಲಾಸ್ 6ರಂತೆ ನೋಂದಣಿಯಿಂದ ತಿರಸ್ಕರಿಸಬೇಕಾಗಿರುತ್ತದೆ. ಆದರೆ ಸದರಿಯವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ನೋಂದಾಯಿಸಿರುವುದು ಎಂದು ತಪಾಸಣಾ ತಂಡದ ಸದಸ್ಯರು ವಿಚಾರಣಾ ವರದಿಯನ್ನು ಸಲ್ಲಿಸಿರ್ತಾರೆ. ಈ ಕುರಿತು ಉಲ್ಲೇಖ 4ರಲ್ಲಿ ಸದರಿಯವರು ಕಾರಣ ಕೇಳುವ ನೋಟಿಸನ್ನು ಜಾರಿ ಮಾಡಲಾಗಿರುತ್ತದೆ. ಉಲ್ಲೇಖ 5ರಲ್ಲಿ ಸದರಿಯವರು ತಮ್ಮ ಲಿಖಿತ ಸಮಜಾಯಿಸಿಯನ್ನು ಸಲ್ಲಿಸಿರ್ತಾರೆ. ಉಲ್ಲೇಖ 6ರಲ್ಲಿ ಸರ್ಕಾರದ ಆದೇಶದಲ್ಲಿ ಬೃಹತ್ ಬೆಂಗಳೂರು ನಗರ ಪಾಲಿಕೆಯ ಎಲ್ಲ ವಾರ್ಡ್ ವ್ಯಾಪ್ತಿಯಲ್ಲಿನ ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿರುವಂತಹ ದಸ್ತಾವೇಜುಗಳ ನೋಂದಣಿಗೆ ಈ ಆಸ್ತಿ ತಂತ್ರಾಂಶದ ಮೂಲಕ ಸ್ವತ್ತಿನ ಮಾಹಿತಿಯನ್ನು ಪಡೆದು ದಿನಾಂಕ 30/10/2024ರಿಂದ ಜಾರಿಗೆ ಬರುವಂತೆ ದಸ್ತಾವೇಜುಗಳನ್ನು ನೋಂದಾಯಿಸುವಂತೆ ಆದೇಶಿಸಿರ್ತಾರೆ. ಉಲ್ಲೇಖ 7ರಲ್ಲಿ ಸರ್ಕಾರದ ಸುತ್ತೋಲೆಯಲ್ಲಿ ಕಾವೇರಿ ತಂತ್ರಾಂಶವನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವತ್ತುಗಳಿಗೆ ಇರುವ ಈ ಸ್ವತ್ತು ತಂತ್ರಾಂಶದೊಂದಿಗೆ ಸಂಯೋಜನೆಗೊಳಿಸಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವತ್ತುಗಳಿಗೆ ಸಂಬಂಧಿಸಿದ ದಸ್ತಾವೇಜುಗಳನ್ನು ನೋಂದಾಯಿಸುವಾಗ ಈ ಸ್ವತ್ತು ತಂತ್ರಾಂಶದಿಂದ ಸ್ವತ್ತಿನ ಮಾಹಿತಿಯನ್ನು ಪಡೆದು ನೋಂದಣಿ ಮಾಡಲು ಆದೇಶಿಸಿರುತ್ತಾರೆ.
ಉಲ್ಲೇಖ 8ರಲ್ಲಿ ಸರ್ಕಾರದ ಸುತ್ತೋಲೆಯಲ್ಲಿ ಹಾಗೂ ಸದರಿ ಸುತ್ತೋಲೆಗೆ ನೀಡಲಾದ ತಿದ್ದುಪಡಿ ದಿನಾಂಕ 24/1/2013 ಮತ್ತು ದಿನಾಂಕ 23/4/2014ರಲ್ಲಿ ವರ್ಗಾವಣೆ ದಸ್ತಾವೇಜುಗಳ ನೋಂದಣಿ ಸಮಯದಲ್ಲಿ ಹಾಜರುಪಡಿಸಬೇಕಾದ ದೃಢೀಕೃತ ದಾಖಲೆಗಳನ್ನು ನಿಗದಿಪಡಿಸಿರ್ತಾರೆ. ಇದರಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸ್ವತ್ತುಗಳಿಗೆ ಸಂಬಂಧಿಸಿದ ದಸ್ತಾವೇಜುಗಳ ನೋಂದಣಿ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಸಕ್ಷಮ ಪ್ರಾಧಿಕಾರದಿಂದ ಡಿಜಿಟಲ್ ಸಹಿ ಮಾಡಿರುವಂತಹ ಸ್ವತ್ತಿನ ಖಾತೆ ಮತ್ತು ಅಸೆಸ್ಮೆಂಟ್ಗಳ ಗಣಕೀಕೃತ ನಮೂನೆ 9 ಮತ್ತು 11A ಅಥವಾ ಸ್ವತ್ತಿನ ಗಣಕೀಕೃತ ನಮೂನೆ 11Bಗಳನ್ನು ಉಪನೋಂದಣಾಧಿಕಾರಿಗಳು ಪಕ್ಷಗಾರರಿಂದ ಹಾಜರುಪಡಿಸಿಕೊಳ್ಬೇಕಾಗತ್ತೆ. ಉಲ್ಲೇಖ 6ರಿಂದ 8ರ ಸರ್ಕಾರದ ಆದೇಶ ಮತ್ತು ಸರ್ಕಾರದ ಸುತ್ತೋಲೆಗಳನ್ನು ಉಲ್ಲಂಘಿಸಿ ದಿನಾಂಕ 7/10/2024ರಿಂದ 26/11/2024ರವರೆಗೆ ಒಟ್ಟು 179 ದಸ್ತಾವೇಜುಗಳನ್ನು ಕಾನೂನು ಬಾಹಿರವಾಗಿ ನೋಂದಾಯಿಸಿರುವುದು ದೃಢಪಟ್ಟಿರುತ್ತದೆ. ಈ ಹಿನ್ನೆಲೆಯಲ್ಲಿ ಹಿರಿಯ ಉಪನೋಂದಣಾಧಿಕಾರಿ ಒಬ್ಬರನ್ನ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1957ರ ನಿಯಮ 10 ಸಬ್ಕ್ಲಾಸ್ 1 ಸಬ್ಕ್ಲಾಸ್ ಡಿ ರಡಿ ಅಮಾನತ್ತಿನಲ್ಲಿಡುವುದು ಸೂಕ್ತವೆಂದು ಮನಗಂಡು ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. ಆದೇಶದಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಕಾಯ್ದಿರಿಸಿ ಮುಂದಿನ ಆದೇಶದವರೆಗೆ ಅಮಾನತ್ತಿನಲ್ಲಿಟ್ಟಿರುತ್ತೇನೆ ಹಾಗೂ ಸದರಿ ಅಧಿಕಾರಿಯವರನ್ನ ಪ್ರಸ್ತುತ ಸ್ಥಳದಲ್ಲಿಯೇ ಮುಂದುವರೆಸಿದರೆ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವ ಸಂಭವವಿರುವುದರಿಂದ ಸದರಿಯವರನ್ನ ಸ್ಥಳಾಂತರಿಸಿ ಆದೇಶಿಸಲಾಗಿದೆ. ಅವರು ಅಮಾನತ್ತಿನ ಅವಧಿಯಲ್ಲಿ ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿಯನ್ನ ಪಡೆಯದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. ಅಮಾನತ್ತಿನ ಅವಧಿಯಲ್ಲಿ ಸದರಿಯವರು ನಿಯಮಾನುಸಾರ ಜೀವನಾಧಾರ ಭತ್ಯೆಯನ್ನ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸೊ ನೋಡಿದ್ರಲ್ಲ, ನಿಯಮವನ್ನ ಮೀರಿ ಆಸ್ತಿ ನೋಂದಣಿಯನ್ನ ಮಾಡಿದ್ರೆ ಎಂತಹ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ ಅಂತ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.